ನಮಸ್ಕಾರ. ನನ್ನ ಹೆಸರು ಆರ್ ರಂಗದಾಮಪ್ಪ. ನಮ್ಮ ಊರು ಬಂದು ಪಳಾರ ಗ್ರಾಮ, ಗುಡಿಬಂಡ ಮಂಡಲ್, ಮಡಕ್ಷಿರ ತಾಲೂಕು. ನಾನು ಈ ಮೊದಲನೇ ಸಾರಿ ಈ ವಾಟರ್ ಮಿಲನ್ ಅನ್ನೋದನ್ನು, ಈ ಕಲ್ಕಿ ಟೈಪ್ ಅಂತಾರಲ್ಲ, ಕರೇಕಾಯಿ ಕಲ್ಕಿ ಟೈಪ್, ಅದನ್ನು ಬೆಳೆದಿದ್ದೀನಿ. ಇದರಲ್ಲಿ ಬೆಳೆಯೋದಕ್ಕೆ ನಾನು ಉಪಯೋಗಿಸಿದ್ದು ಬಂದು ಈ ಲಿಯಾನ್ ಕಂಪನಿ ಅವ್ರದ್ದು ಪ್ರಾಡಕ್ಟ್ಸನ್ನು ಭಾಳ ಉಪಯೋಗಿಸಿದ್ದೀನಿ. ಅದರಲ್ಲಿ ಮೇಜರ್ ಪಾರ್ಟಲ್ಲಾಗಿ ಈ ಗೊಬ್ಬರನ ಯೂಸ್ ಮಾಡ್ತಾಯಿದ್ದೆ. 13045 ಅಂತ ಒಂದು ಬಂದಿದೆ, ಅದು ಭಾಳ ಚೆನ್ನಾಗಿ ಕೆಲಸ ಮಾಡ್ತು. ಅದಾಗಿದ ತಕ್ಷಣ 1 or 2 ಟೈಮ್ಸು ಅದನ್ನು ಕೊಟ್ಟ ಮೇಲೆ ಇದನ್ನು ನನಗೆ ರೆಫರ್ ಮಾಡಿದರು ಕಂಪ್ನಿಯವರು. ಇದರ ಹೆಸರು ಬಂದು MC3, MC1, MC2, MC3 ಅಂತ ಇರುತ್ತೆ. ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3. ಅದು ಸ್ಟೇಜ್ ಪ್ರಕಾರವೇ ನಾನು ಯೂಸ್ ಮಾಡ್ಕೊಂಡ್ಬಂದಿದ್ದೀನಿ. ಇದು ನಾವು ಏನು ಗೊಬ್ಬರವನ್ನು ಕೊಟ್ಟಿರ್ತೀವೋ ಭೂಮಿಗೆ, ಅದು ಗಿಡಕ್ಕೆ ಫಲವತ್ತವಾಗಿ ಕೊಡೋದಕ್ಕೆ ಒಳ್ಳೆಯ ಸೌಲಭ್ಯ ಮಾಡಿಕೊಡುತ್ತದೆ ಇದು. ಅದರಿಂದ ನಾನು ಇದನ್ನು ಭಾಳ ನಂಬಿದ್ದೀನಿ. ನೆಕ್ಸ್ಟು ಅವ್ರು ಕೊಟ್ಟಿದ್ದ ಪ್ರತಿಯೊಂದು ಬೋರಾನ್ ಆಗಲಿ, 13045, ಬೇರೆ ಬೇರೆ ಗೊಬ್ಬರಗಳಿದಾವಲ್ಲ, ಪ್ರತಿಯೊಂದು ಭಾಳ ಚೆನ್ನಾಗಿ ಕೆಲಸ ಮಾಡಿದೆ. ಅದು ಫಲವತ್ತಾಗಿ ಬಂದಿರೋದಕ್ಕಿಂತ ನಮ್ಮ ಕಾಯಿ ಒಳ್ಳೆ ಸೈಜು, ಯಾವುದೇ ಗಿಡದಿದ್ದಾಗಲಿ ಒಂದು ಗಿಡ ಕೂಡ ಪಾರ್ಸ್ವಾಲಿಟಿ ಇಲ್ಲದ ಈಕ್ವಲ್ ಆಗಿ ಒಂದು ಯೂನಿಫಾರ್ಮಲ್ಲಿ ಬಂದಿದೆ. ಕಾಯಿ ಸೈಜ್ ಬಂದು ಆ್ಯಾವ್ರೇಜಾಗಿ ನನಗೆ 4.5 to 5 kg ಸಿಗ್ತಾ ಇದೆ ಒಂದು ಕಾಯಲ್ಲಿ. ಇದನ್ನು ನೀವೇ ಪ್ರತ್ಯಕ್ಷವಾಗಿ ಬೇಕಾದ್ರೆ ನೋಡ್ಬೋದು. ಕಾಯಿ ಸೆಟ್ಟಿಂಗ್ ಎಲ್ಲ ಹೆಂಗಾಯಿತು ಸರ್? ಸ್ಟಾರ್ಟಿಂಗು ಸೆಟ್ಟಿಂಗ್ ಎಲ್ಲ ಚೆನ್ನಾಗಿ ಬಂತಾ? ಸೆಟ್ಟಿಂಗ್ ಕೂಡ ಚೆನ್ನಾಗಿದೆ ಸರ್. ಓಕೆ. ಸೆಟ್ಟಿಂಗಿಗೆ ಸಂಬಂಧಪಟ್ಟಿದ್ದು ಒಂದು ಕೊಟ್ಟಿದ್ದರು, ಅದರ ಹೆಸರು ನನಗೆ ಗೊತ್ತಿಲ್ಲ. ಇಲ್ಲಿ ಲಿಯಾನ್ ಕಂಪನಿ ಅವ್ರದ್ದನ್ನೇ ಕೊಟ್ಟಿದ್ದರು. ಅದು ಕೂಡ ಭಾಳ ಚೆನ್ನಾಗಿ ಕೆಲಸ ಮಾಡಿದೆ. ಓಕೆ. ಥ್ಯಾಂಕ್ ಯು. ಮತ್ತು ರೈತರು ಲಿಯಾನ್ ಪ್ರಾಡಕ್ಟ್ಸ್ನ MC1, MC2, MC3ನ ಧೈರ್ಯವಾಗಿ ಉಪಯೋಗಿಸ್ಬೋದಾ? ಬಂದು ನಾನು 200 ಲೀಟರ್ ವಾಟರ್ನಲ್ಲಿ ಒಂದು 5 ಲೀಟರ್ ಕ್ಯಾನನ್ನು ಮಿಕ್ಸ್ ಮಾಡಿಕೊಂಡು ಡ್ರಿಪ್ಪಲ್ಲಿ ಕೊಡ್ತಾ ಇದ್ದೆ. ಓಕೆ. ಇದು ಭಾಳ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಕಮ್ಮಿ ಹೊಲ ಇರೋರು ಬೇಕಾದ್ರೆ 100 ಲೀಟರ್ಸ್ ವಾಟರಲ್ಲಿ ಹಾಫ್ ಇದರಲ್ಲಿ ಹಾಕ್ಕೊಂಡು ಕೂಡ 2 ಟೈಮ್ಸ್ ಬಿಟ್ಕೋಬಹುದು. ಬಟ್ ನಮ್ದು 1.5 ಎಕರೆ ಹೊಲ ಇತ್ತಲ್ಲ, ಅದಕ್ಕೋಸ್ಕರ ನಾನು 200 ಲೀಟರ್ಸ್ ವಾಟರ್ ತಗೊಂಡು 5 ಲೀಟರ್ ಕ್ಯಾನ್ ಕಂಪ್ಲೀಟ್ಲಿ ಅದರಲ್ಲಿ ಹಾಕ್ಬಿಟ್ಟು ಬೆರೆಸ್ಬಿಟ್ಟು ಚೆನ್ನಾಗಿ ಡ್ರಿಪ್ಪಲ್ಲಿ ಕೊಟ್ಟಿದ್ದೀನಿ. ಒಳ್ಳೆ ನನಗೆ ಫಲ ಸಿಕ್ಕಿದೆ ಇದರಿಂದ. ಇದನ್ನು ನಾನು ನಂಬಿದ್ದೀನಿ. ಓಕೆ. ಮತ್ತು ಈ ಬಿಸಿಲಿಗೆ ಇದು ಹೆಂಗೆ ಮೇಂಟೈನ್ ಮಾಡ್ತಿದೆ ನಿಮಗೆ? ಬಿಸಿಲಿಗೆ ಪರವಾಗಿಲ್ವಾ? ಇದನ್ನ ಬಿಟ್ಟ ಮೇಲೆ ಸ್ವಲ್ಪ ಗಿಡ ಬಾಡದೇ ಇರೋ ಥರ? ಇಲ್ಲ, ಇದು ಬಂದು ನಮಗೆ ಇದು ಹೇಳೋದಕ್ಕೆ ಬರೋದಿಲ್ಲ. ಆಗಲಿ ನಮಗೆ ಒಂದು ಸಪೋರ್ಟಿವ್ ಹೆಂಗೆ ಮಾಡ್ತೀವಿ, ನಾವು ಎಲ್ಲಾದ್ರೂ ಮೇಲೆ ಹೋಗ್ಬೇಕಾದ್ರೆ ನಮ್ಗೆ ಯಾರಾದ್ರೂ ಸಪೋರ್ಟ್ ಮಾಡ್ತಾರಲ್ಲ, ಆ ಥರ ಗಿಡಗಳಿಗೆ ಇದು ಒಳ್ಳೆ ಸಪೋರ್ಟ್ ಮಾಡಿದೆ. ಓಕೆ. ನೀವು ನೋಡ್ತಾ ಇರೋದು ಮೈಕ್ರೋಬಿಯಲ್ ಆಗ್ಬೋದು, ಕನ್ಸೋರ್ಟಿಯಾ ಅಂತ ಏನು ಇದೆಯಲ್ಲ, ಮೈಕ್ರೋಬಿಯಲ್ ಕನ್ಸೋರ್ಟಿಯಾ ಕೆಲಸ ಮಾಡಿ. ಓಕೆ. ನೀವು ನೋಡ್ತಾ ಇರ್ಬೋದು, ಬಿಸಿಲು ತುಂಬ ಪೀಕಲ್ಲಿದೆ ಈ ಸೀಸನಲ್ಲಿ. ಆದರೂ ಗಿಡ ಎಷ್ಟು ಫ್ರೆಶ್ ಆಗಿದೆ ಅಂದರೆ ನಮ್ಮದು MC3 ಪ್ರಾಡಕ್ಟ್ನ ಯೂಸ್ ಮಾಡಿದ್ದಾರೆ. ಆದ್ದರಿಂದ ವೀಕ್ಷಕರೇ, ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಈ ಬಿಸಿಲಿಗೆ ಗಿಡನ ಚೆನ್ನಾಗಿ ತಂಪಾಗಿಡುತ್ತೆ, ಜೊತೆಲಿ ನೀವು ಕೊಡೋ ಗೊಬ್ಬರನ ನೀಟಾಗಿ ಗಿಡಗಳಿಗೆ ಒದಗಿಸುತ್ತೆ. ಹಾಗಾಗಿ ಎಲ್ಲರೂ ಯೂಸ್ ಮಾಡ್ಬೋದು. ಖಂಡಿತವಾಗ್ಲೂ ನೀವೇ ಪ್ರತ್ಯಕ್ಷವಾಗಿ ರೈತರ ಹತ್ರ ಮಾಹಿತಿ ತೊಗೊಂಡಿದ್ದೀರಾ. ಇದನ್ನು ಒಂದು ಕಲ್ಲಂಗಡಿ ಬೆಳೆಗೆ ಅಂತ ಅಲ್ಲ, ತರಕಾರಿ ಬೆಳೆಗಳು ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಅಂತ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಾನು ಇದ್ರ ಪ್ರಕಾರನೇ ಫಾಲೋ ಮಾಡಿದ್ದೇನೆ. ನಮಗೆ ಗೊತ್ತಿಲ್ಲ ಆದ್ರೂ ಕೂಡ ರೈತರಲ್ಲಿ ಇದರಲ್ಲಿ ಇನ್ಸ್ಟ್ರಕ್ಷನ್ ಇದೆ. ಅದನ್ನ ಯಾವ ತರ ಬಳಸಬಹುದು, ನಾವು ಇದನ್ನ ಡ್ರೆಂಚ್ ಮಾಡಬಹುದಾ ಇಲ್ಲ ಸ್ಪ್ರೇ ಇದು ಡ್ರಿಪ್ ಅಲ್ಲಿ ಕೊಡ್ಬೇಕನ್ನೋದು ಕೂಡ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಬಹಳ ಅರ್ಥಪೂರ್ವಕವಾಗಿ ಇದೆ ಇದು. ಓಕೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್.